ಮಾನ್ಯ ಸಭಾಧ್ಯಕ್ಷೆ ಬರಬೇಕು ಪೇಪರ್ ಅಲ್ಲಿ ಪ್ರತಿಪಕ್ಷ ನಾಯಕರು ನೀವು ಕೂತ್ಕೊಳ್ಳಿ. ಪ್ರತಿಪಕ್ಷ ನಾಯಕರೇ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾನ್ಯ ಸಭಾಧ್ಯಕ್ಷೆ, ಇದು 9 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು. ಇವತ್ತು ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಕಳೆದ 3-4 ತಿಂಗಳಿಂದ ಇವತ್ತು ನಮ್ಮ ರೈತರು 9 ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷೆ, ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಬೆಳೆದಿರುವಂಥ ರೈತರದ್ದು ಉಳಿದಿದೆ. ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸನ್ಮಾನ್ಯ ದೇವೇಗೌಡರನ್ನೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರನ್ನು ಕರ್ಕೊಂಡು ಹೋಗಿದ್ದು, ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂತ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ ಅಲ್ಲಿ ತಂದು ಇವತ್ತು ನಫರ್ಡ್ ಇಂದ ತಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ದು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳನ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಏಕೆಂದ್ರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ 2-3 ದಿವಸದಲ್ಲಿ ಅದನ್ನ ಕೊಬ್ಬರಿ ತಗೊಳ್ಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತೇನಾಗಿತ್ತು ಅಂದ್ರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವ್ರು ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ 15,000ದಲ್ಲಿ ನಾವು ಬೆಳಿಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆನೆ 15,000ದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದ್ರು. ಆದ್ರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ, ಮಾಡಕ್ಕಾಗಲಿಲ್ಲ. ಆದ್ರೂ ನಾವು ಇವತ್ತು ಕೇಂದ್ರ ಸರ್ಕಾರ 12,000 ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ಕಡೆ ಈಗಾಗಲೇ ಲೋಪ ಇದೆ, ಕೆಲವು ಕಡೆ ಇದಿದೆ ಅನ್ನೋ ದೃಷ್ಟಿಯಿಂದ 6 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅದರಿಂದ ದಯಮಾಡಿ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಇನ್ನೂ ಇದೆ, ಅದನ್ನ ಖರೀದಿ ಮಾಡಬೇಕು. ನನಗೆ ರಾಜ್ಯ ಸರ್ಕಾರನವರು ಮಾಡಿ, ಕೇಂದ್ರ ಸರ್ಕಾರನು ಮಾಡಿ, ರೈತರು ಉಳಿಸ್ಬೇಕು. ಅದಕ್ಕೆ ನಾವು ಕ್ರಮ ತಗಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತಿದ್ರ ಜೊತೆಗೆ ತೆಂಗು ಬೆಳೆಗಾರರು, ನಿಮ್ ಜಿಲ್ಲೆಲೂ ತೆಂಗಿದೆ. ಇವತ್ತು 8 ರೂಪಾಯಿ ಇದೆ ಒಂದು ತೆಂಗು, 8 ರೂಪಾಯಿ ಕಾಯಿ, 8 ರೂಪಾಯಿ 10 ರೂಪಾಯಿಗೆ ಕಾಯಿ. ಎಳ್ನೀರು 25 ರೂಪಾಯಿ ಬಾಂಬೆಗೆ ಹೋಗುತ್ತೆ. ಎಳ್ನೀರು ಕೊಡಕ್ಕಾಗಲ್ಲ, ನಂಜು ಬರುತ್ತೆ ಮರ ಅಂತ ಹೇಳಿ. ಅದರಿಂದ ದಯಮಾಡಿ ಒಂದ್ ಕಡೆ ತೆಂಗಿನಕಾಯಿನೂ ಖರೀದಿ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾದ. ಯಾಕೆಂದ್ರೆ ಇವು ರೈತರ ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ. ಅದರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಹೇಳಿ 15,000 ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲ ಕೊಡಕ್ಕಾಗಲ್ಲ, ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ಅವತ್ತು ಈ ತರ ಹೇಳಿದ್ದೆ. ಇವತ್ತು ಅದ್ ಮಾಡಕ್ಕಾಗಿಲ್ಲ, ಸರ್ಕಾರ ನಾವು ಜಾರಿ ತರಕ್ಕಾಗಿಲ್ಲ, ಬರೀ 5 ಗ್ಯಾರಂಟಿ ತಂದಿದ್ವಿ, ನಾವ್ ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದೀವಿ. ಇದು ಮಾಡಕ್ಕಾಗಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ. ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು 15,000 ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ನಮ್ ಕೈಲಿ ಮಾಡಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನ್ ಬೇಡ ಅನ್ನಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು 8 ಜಿಲ್ಲೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರರಿದ್ದಾರೆ. ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ. ಈಗ ನೀವು ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ, ನಾಳೆ ಬರ್ತಾರೆ. ಇವ್ ನೀವು ಪ್ರಾರಂಭ ಮಾಡಿದ್ರಿ, ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ. ನಾಳೆ ಚರ್ಚೆ ನೀವು ಮುಂದುವರಿಸಿದ್ರೇನು? ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆಗೆ ತಾಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.